ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮಾನವೀಯತೆ ಅನ್ನೋದು ಇಂದಿನ ದಿನಗಳಲ್ಲಿ ಬರೀ ಮಾತಿಗೆ ಸೀಮಿತವಾಗ್ತಿದ್ಯಾ ಅನ್ನೋ ಅನುಮಾನ ಕಾಡೋದು ಸಹಜ. ಯಾಕಂದ್ರೆ ಕಣ್ಣೆದ್ರೆ ಒಬ್ರು ಜೀವನ್ಮರಣದ ನಡುವೆ ಹೋರಾಡ್ತಿದ್ರು ನಮ್ಗೇನು ಎಂದು ಹೋಗುವವರೇ ಹೆಚ್ಚು. ಆದರೆ ಬಳ್ಳಾರಿಯಲ್ಲಿ ನಡೆದ ಈ ಘಟನೆ ಮಾತ್ರ ನಾಗರಿಕ ಸಮಾಜ ತಲೆತಗ್ಗಿಸುವಂತೆ ಮಾಡುವ ಜೊತೆಗೆ ಸಣ್ಣ ಭರವಸೆಯನ್ನೂ ಮೂಡಿಸಿದೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯ ಮುಂದಿರುವ ಬಸ್ ನಿಲ್ದಾಣ. ಕಳೆದ 1 ವಾರದಿಂದ ಇಲ್ಲಿ ಲಕ್ಷ್ಮೀದೇವಿ ಎಂಬ ಅನಾಥ ವೃದ್ಧೆ ಅನಾರೋಗ್ಯದಿಂದ ನರಳುತ್ತಿದ್ದರು. ಯಾವುದೋ ವಾಹನ ಗುದ್ದಿದ ಪರಿಣಾಮ ಅವರ ಕಾಲು ಮತ್ತು ಸೊಂಟಕ್ಕೆ ತೀವ್ರ ಏಟಾಗಿತ್ತು. ಈ ಸುಡು ಬಿಸಿಲಿನಲ್ಲಿ ಮೈಮೇಲೆ ಸರಿಯಾದ ಬಟ್ಟೆಯೂ ಇಲ್ಲದೆ ನೋವಿನಿಂದ ಆ ವೃದ್ಧೆ ಕಿರುಚುತ್ತಿದ್ದರು. ದಿನನಿತ್ಯ ಇಲ್ಲಿ ಸಾವಿರಾರು ಜನ ಓಡಾಡುತ್ತಾರೆ. ಬಸ್ಸಿಗಾಗಿ ಕಾಯುವ ಪ್ರಯಾಣಿಕರಿದ್ದಾರೆ, ವ್ಯಾಪಾರ ಮಾಡುವ ಅಂಗಡಿಕಾರರಿದ್ದಾರೆ, ಬಸ್ ಕಂಡಕ್ಟರ್ ಡ್ರೈವರ್ಗಳಿದ್ದಾರೆ. ಎಲ್ಲರೂ ಆ ವೃದ್ಧೆಯನ್ನು ನೋಡದಂತೆ ಹೋಗುತ್ತಿದ್ದರು. ಆದರೆ ಇಂದು ಮುಂಜಾನೆ ಈ ದೃಶ್ಯ ಸ್ಥಳೀಯ ಪತ್ರಕರ್ತ ಜಂಬುನಾಥ್ ಅವರ ಕಣ್ಣಿಗೆ ಬಿದ್ದಿದೆ. ತಕ್ಷಣ ಕಾರ್ಯಪ್ರವೃತ್ತರಾದ ಜಂಬುನಾಥ್ ಅವರು 112 ಪೊಲೀಸ್ ವಾಹನಕ್ಕೆ ಕರೆ ಮಾಡಿದರು. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿ ಬಂದವರು ಬಳ್ಳಾರಿ ಮಹಾನಗರ ಪಾಲಿಕೆ ಸದಸ್ಯೆ ಹಾಗೂ ಮಾಜಿ ಮೇಯರ್ ರಾಜೇಶ್ವರಿ ಸುಬ್ಬರಾಯುಡವರು. ರಾಜಕಾರಣಿ ಎಂಬ ಹಮ್ಮು ಬಿಮ್ಮು ಬಿಟ್ಟು ನರಳುತ್ತಿದ್ದ ವೃದ್ಧೆಯ ಬಳಿ ತೆರಳಿ ಸಾಂತ್ವನ ಹೇಳಿದರು. ತಕ್ಷಣವೇ 108 ಆಂಬ್ಯುಲೆನ್ಸ್ ಕರೆಸಿ ಆಕೆಯನ್ನು ಬಿಮ್ಸ್ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ಗೆ ದಾಖಲಿಸಿದರು. ವೈದ್ಯರ ಬಳಿ ವೈಯಕ್ತಿಕವಾಗಿ ಮಾತನಾಡಿದ ರಾಜೇಶ್ವರಿಯವರು, ಈ ಅನಾಥ ವೃದ್ಧೆಗೆ ಸೂಕ್ತ ಚಿಕಿತ್ಸೆ ನೀಡಿ ಇವರ ಜವಾಬ್ದಾರಿ ನಮ್ಮದು ಎಂದು ಮಾನವೀಯತೆ ಮೆರೆದಿದ್ದಾರೆ. ಪೊಲೀಸ್ ವಿಚಾರಣೆಯ ವೇಳೆ ಆ ವೃದ್ಧೆ ಕೊಳಗಲ್ಲು ಗ್ರಾಮದ ಉಪ್ಪಾರ ಸಮಾಜದ ಲಕ್ಷ್ಮೀದೇವಿ ಎಂಬುದು ತಿಳಿದುಬಂದಿದೆ. ಅಧಿಕಾರಿಗಳಿದ್ದು ಸುಮ್ಮನಿರುವ ಈ ಕಾಲದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ರಾಜೇಶ್ವರಿಯವರು ತೋರಿದ ಈ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಸಾವಿರಾರು ಜನರ ಮಧ್ಯೆ ಒಬ್ಬರಾಗಿ ಹೋಗುವ ಬದಲು ಒಬ್ಬರಿಗೆ ನೆರವಾಗಿ ನಿಲ್ಲುವವರಿಗೆ ನೆರವಾಗಿ ನಿಲ್ಲುವ ಗುಣ ನಮಗೆಲ್ಲರಿಗೂ ಮಾದರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.